ಹೋಗ್ಬೇಕು ಇವಾಗ. ಯಾರೋ ನಮ್ಮ ಫ್ರೆಂಡ್ ಬರ್ತೀನಿ ಅಂದರು, ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ಅಣ್ಣವರು ಮಾಡಿದ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆನೇ ಬರ್ತಾ ಇಲ್ಲ ನೀಟಾಗಿ. ದೋಸೆ ಹಂಚಿಗೆ ಕಷ್ಟ ಇದೆ ಫ್ರೆಂಡ್, ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ. ನಮ್ಮ ಫ್ರೆಂಡ್ ಗಾಡಿ ಬರುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವಾಗಲೇ ಬಂತು. ಅವಾಗಲೇ ಹೇಳ್ದಂಗೆ ನಮ್ಮ ಫ್ರೆಂಡ್ ಗಾಡಿ ಕೂಡ ಬಂದಿದೆ. ಇಬ್ಬರು ಸೈಡಲ್ಲಿ ಹಾಕಿದ್ದೀವಿ. ಅವಾಗಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸ್ಬಿಟ್ಟು ಇವಾಗ ಬಂದಿದ್ದಾರೆ. ಗಾಡಿ ಸೈಡಿಗೆ ಹಾಕಿದ್ದೀವಿ ಇಬ್ಬರು. ಇವಾಗ ಊಟ ಗೀಟ ಮಾಡಿಕೊಂಡು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ಕೊಂಡು ಬಿಡೋಣ ಅಂತೇಳಿ ನಿಲ್ಸಿದ್ದೀವಿ. ಇನ್ನೇನು ಇವಾಗ ಊಟ ಮಾಡಿ ಬಿಡೋಣ. ಇನ್ನೇನು ನಾವು ಬೆಳಿಗ್ಗೆ 10 ಗಂಟೆ ಎಲ್ಲ ಗೋವಾ ಹೋಗಬೇಕು. ಇನ್ನೇನು ಅಷ್ಟರಲ್ಲಿ ಹೋಗ್ಬಿಡ್ತೀವಿ. ನೈಟ್ ಎಲ್ಲ ಗಾಡಿ ಓಡಿಸ್ತೀವಿ. ಬಾಯ್ ಫ್ರೆಂಡ್, ಮುಂದೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಬ್ಲ್ಯಾಕ್ ಬೆರ್ರಿ ಟ್ರಕ್ಗೆ ಸ್ವಾಗತ. ಇವಾಗ ತುಮಕೂರಲ್ಲಿ ಲೋಡ್ ಆಗಿದೆ ಗೋವಾಗೆ. ಈಗ ಏನೇನು ಲೋಡ್ ಆಗಿದೆ, ಇವಾಗ ಸಿರಾ ಟೋಲ್ ಹತ್ರ ಬಂದು ನಿಲ್ಸ್ಕೊಂಡಿದ್ದೀವಿ. ಹೋಗ್ಬೇಕು ಇವಾಗ. ಯಾರೋ ನಮ್ಮ ಫ್ರೆಂಡ್ ಬರ್ತೀನಿ ಅಂದರು, ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಬ್ರದರು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ ಎಲ್ಲ ಪೂಜೆ ಮಾಡಿಬಿಟ್ಟು ಇನ್ನೇನು ಬಿಡೋಣ ಅಂತೇಳಿ ಹೊರಡ್ತಿದ್ವಿ. ನಮ್ಮ ಫ್ರೆಂಡ್ ಅವರು ಫೋನ್ ಮಾಡಿದರು, ಬರ್ತಾ ಇದ್ದೀನಿ ಇರು ಮಚ್ಚ, ಹೋಗೋಣ ಅಂತೆ ಜೊತೆಗೆ ಅಂತ ಹೇಳಿ. ಅದಕ್ಕೋಸ್ಕರ ಹೈವೇ ರೋಡಲ್ಲಿ ನಿಲ್ಸ್ಕೊಂಡು ಕಾಯ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಗಾಡಿ ಬರುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವಾಗಲೇ ಬಂತು. ಇವಾಗ ಸೈಡಿಗೆ ಹಾಕೋಕ್ಕೆ ಜಾಗ ಇರಲಿಲ್ಲ, ಹಂಗಾಗಿ ಜಾಗ ಹುಡ್ಕಾಡ್ತಾ ಇದ್ದೀವಿ. ಸೈಡಿಗೆ ಹಾಕ್ಬಿಟ್ಟು ಇವಾಗ ಬಂದು ಅವಾಗಿಂದ ವೆಯ್ಟ್ ಮಾಡಿಸಿ ಇವಾಗ ಬಂದಿದ್ದಾರೆ. ಅವ್ರದ್ದು ಲೋಡ್ ಆಗಿದೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಇನ್ನು ಕೂತಿದ್ದಾರೆ ಗಾಡೀಲಿ. ಇಳಿದ ಮೇಲೆ ಎಲ್ಲಿಗೆ ಅಂತ ಕೇಳಬೇಕು. ಮಾತಾಡ್ಸ್ಕೊಂಡು ನಾವು ಹೋಗೋಣ ಅಂತೇಳಿ ನಮ್ಮ ಬ್ರದರ್ ಅವರು ಮಾತಾಡಿಸ್ತಾ ಇದ್ದಾರೆ ಅವ್ರ ಫ್ರೆಂಡ್ನ. ಹಾಗಾಗಿ ನಿಲ್ಲಿಸ್ಬಿಟ್ಟು ಇನ್ನೇನು ಟೀಗಿ ಎಲ್ಲ ಕುಡ್ಕೊಂಬಿಟ್ಟು ಹೋಗೋಣ ಅಂತೇಳಿ ನಿಲ್ಸ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡು ನಮ್ಮ ಅಣ್ಣ ಎಲ್ಲ ದೋಸೆ ತಿನ್ನೋಣ ಅಂತ ಬಂದ್ವಿ, ಊಟ ಮಾಡೋಣ ಅಂತೇಳಿ. ಯಾಕೋ ದೋಸೆನೇ ನೀಟಾಗಿ ಬರ್ತಾಯಿಲ್ಲ. ದೋಸೆ ಹಾಕಿದ ತಕ್ಷಣ ನಾವು ಈ ಥರ ಆಗ್ತಾ ಇದ್ದಾವೆ. ದೋಸೆನೂ ಏನೋ ಒಂದು ಗೊತ್ತಾಯ್ತಾ ಇಲ್ಲ. ಅಣ್ಣವ್ರು ಇವಾಗ ಹಾಕ್ತಾ ಇದ್ದಾರೆ. ಅಲ್ಲಿಂದ ಬಂದಿದ್ದೀವಿ. ಅಣ್ಣವ್ರು ಮಾಡಿದ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆನೇ ಬರ್ತಾ ಇಲ್ಲ ನೀಟಾಗಿ. ದೋಸೆ ಹಂಚಿಗೆ ಕಷ್ಟ ಇದೆ ಫ್ರೆಂಡ್, ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವೇ ಒಂದು ಸೊಲ್ಯೂಷನ್ ಹೇಳಿ. ಹಾಯ್ ಫ್ರೆಂಡ್ಸ್, ಊಟ ಮಾಡ್ಕೊಂಡ್ವಿ. ಇವಾಗ 2 ಗಾಡಿ ಜೊತೆ ಸೇರಿ ಆ ಡ್ರೈವರು ನಾವು ಎಲ್ಲ ಸೇರಿಕೊಂಡು ಊಟ ಮಾಡಿಕೊಂಡು ಇವಾಗ ಬಿಟ್ಟಿದ್ದೀವಿ. ನಮ್ಮ ಅಣ್ಣನ ಕೇಳ್ಕೊಟ್ಟಿದ್ದೀನಿ ಗಾಡಿ ಓಡಿಸೋಕ್ಕೆ. ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಎಲ್ಲಿ ನಿದ್ದೆ ಬರುತ್ತೋ ಅಲ್ಲಿ ಗಂಟೆ ಓಡಿಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ನಾವು ನೆನ್ನೆ ಎಲ್ಲ ಗಾಡಿ ಓಡಿಸ್ಕೊಂಬಂದು ಸುಸ್ತಾಗಿತ್ತು, ಮಲ್ಕೊಳ್ಳೋಣ ಅಂತೇಳಿ ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಕೂತಿದ್ದೀನಿ. ಇವಾಗ ಅದು ನಮ್ಮ ಫ್ರೆಂಡ್ ಗಾಡಿ ಮುಂದೆ ಹೋಗ್ತಾ ಇದೆ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ಹಿರಿಯೂರು ಟೋಲ್ ಬಂತು. RTO ಅವರು ಇಲ್ಲೇ ನಿಂತಿದ್ದಾರೆ, ಕಾರ್ ಬಿಡ್ತವ್ರೆ. ಚಿತ್ರದುರ್ಗ RTO ಅವರು. ನಮ್ಮದು ಲೋಕಲ್ ಗಾಡಿ ಆಗಿರೋದಕ್ಕೆ ಏನು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ತಿಂಗಳ ಟ್ಯಾಕ್ಸ್ ಕಟ್ಟಲ್ವಾ, ಲೋಕಲ್ ಟ್ಯಾಕ್ಸ್. ಈ ಕಡೆ ಲಾಸ್ಟಲ್ಲಿ ಓವರ್ ಟನ್ನೇಜ್ ಇರೋದ್ರಿಂದ ಇಲ್ಲಿ ಟೋಲಲ್ಲಿ ಎಕ್ಸ್ಟ್ರಾ ಅಮೌಂಟ್ ಬೇರೆ ಕಟ್ಟಬೇಕು. ನೋಡೋಣ, ಇವಾಗ ಕಾಟದಲ್ಲಿ ಬಿಡ್ತೀವಿ. ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕಾಗುತ್ತೋ ಏನೋ ಅಂತ ಕಾಟದಲ್ಲಿ. ಇವ್ರ ಕಾಲದಲ್ಲಿ ನಾವು ಗಾಡಿ ತೊಗೊಳೋದಂಗಿರಲಿ, RTOಗೆ ಕಟ್ಟಬೇಕು, ಎಕ್ಸ್ಟ್ರಾ ಟನ್ ಹಾಕಿದ್ರೆ ಟೋಲಿಗೆ ಕಟ್ಟಬೇಕು. ಟನ್ನೇಜ್ ಹಾಕಿಲ್ಲ ಅಂತ, ಎಕ್ಸ್ಟ್ರಾ ಟನ್ನೇಜ್ ಹಾಕಿಲ್ಲ ಅಂದರೆ ನಮಗೇನು ಅಮೌಂಟ್ ಉಳಿಯಲ್ಲ. ಅಂಥದ್ರಲ್ಲಿ ನಾವು ಇಷ್ಟೆಲ್ಲ ಮಾಡ್ಬಿಟ್ಟು ಸೆಂಟ್ರಿ ಬಿಡೋರೆ ಒಂದು ಇದ್ರ ಮೇಲೆ ಬಿಡೋ ಒಂದು ಅದೇ ಸಿಮೆಂಟ್ ಒಂದು ಹಿಂಗೆ ಬಿಡಲ್ಲ ಕ್ರಾಸ್ ಮೇಲೆ. ಬಂದಿದ್ದೀವಿ, ನೋಡೋಣ. ಒಂದು ವೀಲ್ ತಪ್ಪಿಸ್ಕೊಂಡು ಏನು ಫೈನ್ ಬೀಳ್ಸುತ್ತೋ ಬೀಳಲ್ವೋ ಅನ್ನೋದೇ ಡೌಟು. ನೋಡೋಣ ಫ್ರೆಂಡ್ಸ್. ನೋಡಿ, ಗುಡಿಯಾಳ ಹಿರಿಯೂರು ಟೋಲ್ ಹತ್ರ ಇದ್ದೀವಿ. ನನ್ನ ಪ್ರಕಾರ ಬೀಳಲ್ಲ ಅಂತ ಅನ್ಸ್ಕೊತೀನಿ, ಆದರೆ ಯಾರಿಗೆ ಗೊತ್ತು, ನೋಡೋಣ. ಯಾಕೋ ನಿಲ್ಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ.
ಫೈನ್ ಬಿದ್ದಿದೆ ನೋಡಿ. ನೋಡಿ ಫ್ರೆಂಡ್ಸ್, 160 ರೂಪಾಯಿ ಎಕ್ಸ್ಟ್ರಾ ಬಿದ್ದಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 7-8 ಗಂಟೆ ಆಗಿದೆ. ಧಾರವಾಡದದ್ದೇ ಇದ್ದೀವಿ. ನಮ್ಮ ಬ್ರದರ್ ಅವರು ನೈಟ್ ಎಲ್ಲ ಗಾಡಿ ಓಡಿಸ್ಬಿಟ್ಟು ಇವಾಗ ಹೋಗಿ ಮಲ್ಕೊಂಡಿದ್ದಾರೆ. ಇವಾಗ ನಮ್ದು ಡ್ಯೂಟಿ. ಅಲ್ಲಿ ನೈಟು ಲೇಟಾಗಿ ಬಿಟ್ಟಿರೋದ್ರಿಂದ 1 ಗಂಟೆ 1:30 ಆಗಿತ್ತು ತುಮಕೂರು ಬಿಟ್ಟಾಗ ನೈಟು. ಅವಾಗ ಅಲ್ಲಿಂದ ಇಲ್ಲಿವರೆಗೂ ಅವರೇ ಓಡಿಸ್ಕೊಂಡು ಬಂದಿದ್ದಾರೆ. ನಾನು ಮಲ್ಕೊಂಡಿದ್ದೆ. ಇವಾಗ ಇಲ್ಲಿಂದ ನಂದು ಗಾಡಿ ಓಡಿಸೋದು. ಬನ್ನಿ ಹೋಗೋಣ. ಗೋವಾ ಸೈಡು ಹೋಗೋರೆಲ್ಲ ಈ ಕಡೆ ಧಾರವಾಡ, ಹಳ್ಳವರ, ರಾಮನಗರ ಮೇಲೆ ಹೋಗೋರೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಈ ಕಡೆ ಮುಂಚೆ ಲೆಫ್ಟ್ ಸೈಡಿಗೆ ಜಾಗ ಇತ್ತು ಹೋಗೋಕ್ಕೆ ಗೋವಾ ಸೈಡು. ಆದರೆ ಇವಾಗ ಹೊಸ ರೋಡ್ ಮಾಡ್ತಾ ಇರೋದ್ರಿಂದ ಇವೇನು ಬೈಪಾಸು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೋಡಿ ಈ ಥರ ಈ ಕಡೆ ಆಪೋಸಿಟಲ್ಲಿ ಹೋಗ್ಬೇಕು. ಹಾಂ, ನೋಡ್ಕೊಂಡು ಹುಷಾರು. ನೀವು ಆವಾಗಲೇ ಅಲ್ಲಿ ಓಮಿನಿ ಅಡ್ಡ ಬಂತಲ್ಲ, ಅವಾಗ ಕಟ್ ಮಾಡಿದೆ ಸಡನ್ಲಿ. ಅದು ಸಿಂಗಲ್ ರೋಡ್. ಈ ಕಡೆ ರೈಟ್ ಸೈಡಲ್ಲಿ ಹೋಗೋಕೆ ಜಾಗ ಇರೋದು. ಅಲ್ಲಿ ಒಬ್ಬ ಲಾರಿ ಅಂತ ತಗೊಂಬಂದು ಈ ಕಡೆ ಅಲ್ಲೇ ನಿಲ್ಸ್ಕೊಂಡಿದ್ದಾನೆ. ಈಗ ನಾವು ಹೋಗೋರಾದ್ರೆ ಹೆಂಗೆ ಹೋಗ್ಬೇಕು ಹೇಳಿ. ನನ್ನ ಪಾಡಿಗೆ ನಾನು ಒಯ್ತಾ ಇದ್ದೆ, ಓಮಿನಿ ಅವನು ಅಡ್ಡ ಬಂದ. ನಾನು ಸೆಂಟ್ರಲ್ ರೋಡಲ್ಲೇ ನಿಲ್ಲಿಸ್ಬಿಟ್ಟೆ. ಅವನು ಪಾಪ ಓಮಿನಿ ಅವನು ಏನು ಮಾತಾಡಲಿಲ್ಲ. ಲಾರಿ ಅವನಿಗೆ ಆ ಕಡೆ ಇನ್ನೊಂದು ಕ್ಯಾಂಟರ್ ಗಾಡಿ ಅವನಿಗೆ ಬೈತಾ ಇದ್ದ. ಮುಂದೆ ನಿಲ್ಸ್ಕೋಬೇಕಂಗೆ ಇರೋ ಜಾಗ ಇಷ್ಟು, ಬರೋರು ಹೇಗೆ ಹೋಗ್ತಾರೆ, ಹೋಗೋರು ಹೇಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬೈತಾ ಇದ್ದ. ನಾನು ಇರ್ಲಿ ಬಿಡೋಣ, ಏನೋ ನಿಲ್ಸ್ಕೊಂಡಿದ್ದಾರೆ, ಏನೋ ದಾರಿ ಗೊತ್ತಾಯ್ತಾ ಇಲ್ಲಿ ಮುಂದೆ ನಿಲ್ಸ್ಕೊಂಡಿದ್ದಾರೆ, ಏನು ಪರವಾಗಿಲ್ಲ ಬಿಡೋಣ ಅಂತೇಳಿ. ಪರವಾಗಿಲ್ಲ ಅಂತಲ್ಲ, ಆದ್ರೂ ಬೇರೆ ಅದು ಸ್ಕೂಲ್ ವ್ಯಾನು. ಹಂಗೆ ಮಕ್ಕಳಿರ್ತಾರಣ್ಣ, ಏನಾರ ಆದರೆ ನಾವೇನಂತ ರೆಸ್ಪಾನ್ಸ್ ಮಾಡಬೇಕು, ಏನಂತ ಆನ್ಸರ್ ಮಾಡಬೇಕು ಅವ್ರ ಪೇರೆಂಟ್ಸ್ಗೆ, ಸ್ಕೂಲಲ್ಲಿ ಟೀಚರ್ಗಳಿಗೆಲ್ಲ ಅಂತ ಹೇಳಿದ್ರು. ಇರ್ಲಿ ಬಿಡೋಣ, ಯಾರು ಏನು ಬೇಕು ಅಂತ ಮಾಡಲ್ಲ, ಇರ್ಲಿ ಬಿಡಿ ಅಂತೇಳಿ ನಾನು ಮುಂದೆ ಬಂದೆ. ಇವಾಗ ಲೆಫ್ಟ್ ಟರ್ನಿಗೆ ತಗೊಂಡ ತಕ್ಷಣ ಇದು ಒಂದು ಊರಿದೆಯಲ್ಲ, ಅದು ಗೋವಾ ರೋಡಲ್ಲಿ ಫಸ್ಟು. ಹಾಂ, ಅವ್ರ ಹತ್ರ ಇದ್ದೀವಿ. ಇವಾಗ ಏನು ನೋಡೋಣ, ಮುಂದೆ ಹೋಗಿಬಿಟ್ಟು ಅಲ್ಲಿ ಮುಂದೆ ಒಂದು ಇಲ್ಲಿ ರಾಮನಗರ ಟೋಲ್ ಬರುತ್ತಲ್ಲ, ಟೋಲ್ ಹತ್ರ ಒಂದು ಹೋಟ್ಲಿದೆ. ಹೋಟ್ಲ್ ಹತ್ರ ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಬಿಡೋಣ. ಟೀ ಕಾಫಿ ಎಲ್ಲ ಕುಡಿದು. ಹಾಯ್ ಬ್ರದರ್. ಇವಾಗ ಎದ್ದಿರಿದ್ರ? ಪಾಪ ನಮ್ಮ ಬ್ರದರು ನೈಟೆಲ್ಲ ಗಾಡಿ ಓಡಿಸ್ಬಿಟ್ಟು ಇವಾಗ ನೋಡಿದ್ರು ಯಾವ ಥರ ಬರ್ತದೆ ಸಿಂಗಲ್ ರೋಡಲ್ಲಿ. ನೈಟೆಲ್ಲ ಗಾಡಿ ಓಡಿಸ್ಬಿಟ್ಟು ಇವಾಗ ಮಲ್ಕೊಂಡಿದ್ದು, ಇವಾಗ ಎದ್ದಿದ್ದಾರೆ. ನೈಟ್ ಒಂದು ಸ್ವಲ್ಪ ದೂರ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಹುಬ್ಳಿ ಗಂಟೆ ಅವರೇ ಓಡಿಸ್ಕೊಂಡ್ಬಂದಿದ್ದಾರೆ. ಬನ್ನಿ ಹೋಗೋಣ ಮುಂದೆ. ಈಗ ರಾಮನಗರ ಧಾರವಾಡ ರಾಮನಗರ ಟೋಲ್ ರೋಡಲ್ಲಿ ಇದ್ದೀವಿ. ಅವಾಗಲೇ ಹೇಳಿದ್ನಲ್ಲ ನಾನು ಟೋಲ್ ಅಂತ, ಇದೇ ಟೋಲು. ಇಲ್ಲಿ ಫಾಸ್ಟಾಗಿಲ್ಲ, ಕ್ಯಾಶ್ ಕೊಡಬೇಕು. ಒಂದು ಎಷ್ಟು 165 ಕ್ಯಾಶ್ ಕೊಡಬೇಕು. ಕ್ಯಾಶ್ ಕೊಡೋಣ, ಕ್ಯಾಶ್ ಫಾಸ್ಟಾಗಿಲ್ಲ ಈ ಟೋಲಲ್ಲಿ. ಹಾಂ, ನಾಡಿ ದೊಡ್ಡ ರೋಡಲ್ಲಿ ಗೋವಾ ರೋಡ್ ಅಂತವೆ. ಫಾಸ್ಟ್ ಆಗೈತಿಲ್ಲ, ಏನಾಗಲ್ಲ. ಅದು ಈಟಿಗೆ ಕ್ರ್ಯಾಕ್ ಬಂದಿರೋದು. ಈಗ ನಮ್ಮ ಕಾಲು ಕ್ರ್ಯಾಕ್ ಬಿಡ್ತಾವ ಗೊತ್ತಾ, ಪಾದ ಆ ತರ ಕ್ರ್ಯಾಕ್ ಬಂದಿರೋದು ಅದು. ಏನ್ ಅಲ್ಲ ಗೊತ್ತಾಯ್ತು. ಹಿಂದಿನ ಹೊಡೆದ್ರೆ ಏನೂ ಆಗಲ್ಲ. ಹಂಗೆ ಒಂದು ಹಾಯ್ ಮಾಡ್ಬಿಡಿ ಯೂಟ್ಯೂಬ್ಗೆ. ಹಾ, ಅಂಕಲ್ಲು ಏನೇ ಆದ್ರೂ ಒಂದು ಮಾತು ಹೇಳಿದ್ರು, ಮನಸ್ಸು ಮುಟ್ಟೋ ಅಂತ ಮಾತು.
ನಮ್ಮದು ರೈಟ್ ಸೈಡ್ದು ಫ್ರಂಟ್ ಟೈರ್ ಒಂದು ಸ್ವಲ್ಪ ಹೀಟ್ಗೆ ಕ್ರ್ಯಾಕ್ ಬಂದಿತ್ತು. ಅದನ್ನು ಅಂಕಲ್ ನೋಡ್ಬಿಟ್ಟು ಏನಿದು ಟೈರ್ ನೋಡಿದ್ರೆ ಈ ಥರ ಇದೆ ಫ್ರಂಟ್ ಟೈರು, ಅದರಲ್ಲೇ ಹೊಡಿತಾ ಇದ್ದೀರಾ, ಚೇಂಜ್ ಮಾಡ್ಕೋಬೇಕು ತಾನೆ ಅಂತ ಹೇಳಿದರು. ಹ್ಞೂ ಅಂಕಲ್ ಚೇಂಜ್ ಮಾಡ್ತೀವಿ ಅಂತಲ್ಲ, ಚೇಂಜ್ ಮಾಡಬೇಕು ಅಂತ ಹೇಳಿದರು. ಬ್ಯಾಕ್ ಟೈರು ಹಾಕಿ ಏನು ಹೊಡೆದೋಗಿ ನಿಂತ್ಕೊಂಡ್ಬಿಡ್ಲಿ, ತಲೆ ಕೆಡ್ಸ್ಕೊಬಿಡ್ವಿ, ಫ್ರಂಟಿಗೆ ಮಾತ್ರ ಚೆನ್ನಾಗಿರೋದು ಹಾಕ್ಕೊಂಡು ಇದಂತ ಹೇಳಿದ್ರಿ. ಇದೇ ಹೋಟೆಲ್ ಪ್ರೈಮ್ ಅಂತ, ನಾವು ಯಾವಾಗಲೂ ಇಲ್ಲೇ ಬಂದು ಟಿಫನ್ ತಿನ್ನೋದು. ಗೋವಾಗ ಹೋಗ್ಬೇಕಾರೆಲ್ಲ ಬನ್ನಿ ಟಿಫನ್ ತಿಂದ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಗೋವಾ ರೋಡಲ್ಲಿ ರಾಮನಗರದ ಹತ್ರ ಈಚರ್ ಗಾಡಿ ಕಂಟೈನರು ಪಲ್ಟಿ ಹೊಡೆದಿದೆ. ಮೇ ಬಿ ಇದೇ ಜಾಗದಲ್ಲಿ ಪಲ್ಟಿ ಹೊಡೆದಿರೋದು ಅಂತ ಕಾಣಿಸ್ತಾ ಇದೆ. ಇಲ್ಲಿ ಡೌನ್ ಇರೋದ್ರಿಂದ ಗಾಡಿ ಸ್ಪೀಡಲ್ಲಿ ಬಂದು ಕಂಟ್ರೋಲ್ ಸ್ಟಿಕ್ದಲ್ಲಿ ಪಲ್ಟಿ ಆಗಿರ್ಬೋದು ಅನ್ನಿಸ್ತಾ ಇದೆ. ಅಂದರೆ ಕರ್ವ್ಸ್ ಎಲ್ಲ ಜಾಸ್ತಿ ಇದೆಯಲ್ಲ, ನೋಡ್ಕೊಂಡು ಬರಬೇಕು. ಅದು ನೈಟ್ ಟೈಮ್ ಎಂಥವ್ರಿಗೂ ಯಾಮಾರುತ್ತೆ, ನಿದ್ದೆ ಕಟ್ಕೊಂಡು ಬರ್ಬೇಕಾರೆ. ಅದು ಏನೇ ಹೇಳಿ ನಮ್ಮ ಡ್ರೈವರ್ಗಳಿಗೆ ಒಂದು ಮಾತು ಹೇಳೋದು ಏನಂದರೆ, ಹೊಡೀರಿ ಗಾಡಿನ, ನಿದ್ದೆ ಬಂತ ಸೈಡಿಗೆ ಹಾಕಿ 1 ಅವರ್ ರೆಸ್ಟ್ ಮಾಡಿಕೊಂಡು ನಿದ್ದೆ ಮಾಡ್ಕೊಂಡು ಹೋಗಿ. ಈಗ ನಿದ್ದೆಗಟ್ಟು ಹೊಡೆಯೋದ್ರಿಂದ ಓನರ್ಗೆ ಏನಾಗುತ್ತೆ ಏನೋ, ನಮಗೇನಾರು ಆದರೆ ನಮ್ಮ ಫ್ಯಾಮಿಲಿ ಅವನ್ನೆಲ್ಲ ಯಾರನ್ನೂ ಆಮೇಲೆ ಇವಾಗ ಹೇಳ್ತಾರೆ ಅಷ್ಟೇ, ಆಮೇಲೆ ಯಾರೂ ನೋಡ್ಕೊಳ್ಳಲ್ಲ. ಹಾಗಾಗಿ ಡ್ರೈವರ್ಗಳು ಒಂದು ಸ್ವಲ್ಪ ಹುಷಾರದಿಂದ ಗಾಡಿ ಓಡಿಸಿ ಅಂತ ಹೇಳಿ ಕೇಳ್ಕೊತೀನಿ. ಇವಾಗ ತಾನೇ ಗೋವಾದಲ್ಲಿ ಫೈನ್ ಕಟ್ಟಿದ್ದೀವಿ. ಫೈನ್ ಕಟ್ಟಿರೋದು ಏನಕ್ಕೆ ಅಂದರೆ ಲೈನ್ ಡಿಸಿಪ್ಲಿನು, ಓವರ್ ಸ್ಪೀಡು ಎಲ್ಲ ಹೈವೇಲಿ ಬಿದ್ದಿರೋದು ಫೈನ್. ಗಾಡಿ ನಂಬರ್ ಹಾಕಿದ ತಕ್ಷಣ ಚೆಕ್ ಮಾಡಿ ಹೈವೇಲಿ ಬಿದ್ದಿರೋದು ಫೈನು ಇಲ್ಲಿ ಕಟ್ಟಿಸ್ಕೊಂಡ್ರು. ನಾನು ಹೇಳ್ತಾ ಇರ್ತೀನಿ ನಮ್ಮ ಬ್ರದರ್ಗೆ, ರೈಟ್ ಸೈಡ್ ಹೋಗ್ಬೇಡಿ ಅಂತ. ರೈಟ್ ಸೈಡ್ ಹೋಗೋಗೇ ಲೈನ್ ಡಿಸಿಪ್ಲಿನ್ ಫೈನು 3 ಫೈನ್ ಬಿದ್ದಿದ್ದಾವೆ. ಇವಾಗ ತಾನೇ ಕಟ್ಟಿ 1,500 ಹೋಗ್ತಾಯಿದ್ದೀವಿ. ಫ್ಯಾಕ್ಟ್ರಿ 4 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು, ಹೋಗ್ತಾಯಿದ್ದೀವಿ ನೋಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ಪಾಯಿಂಟಿಗೆ ಬಂದಿದ್ದೀವಿ. ತಾಡ್ಪಲ್ಲು ಹಗ್ಗ ಎಲ್ಲ ಬಿಚ್ಚಿದ್ದೀವಿ, ಬಿಲ್ಲೆಲ್ಲ ಕೊಟ್ಟು ಇನ್ನೇನು ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಅನ್ಲೋಡ್ ಪಾಯಿಂಟಿಗೆ ಹೊಡೆದ್ಬಿಟ್ಟು ತಾಡ್ಪಲ್ಲು ಹಗ್ಗ ಎಲ್ಲ ಬಿಚ್ಚಿ ಕಾಯ್ತಾ ಇದ್ದೀವಿ. ಅನ್ಲೋಡ್ ಯಾವಾಗ ಮಾಡ್ತಾರೆ ಅಂತೇಳಿ ನೋಡೋಣ, ಎಷ್ಟೊತ್ತಿಗೆ ಮಾಡ್ತಾರೆ ಅನ್ಲೋಡ್ ಅಂತೇಳಿ ಮಾಡ್ಕೊಂಬಿಟ್ಟು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೋಗೋಣ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.